ತಾಲೂಕಿನ ಗೌಡಗೆರೆ ಹೋಬಳಿಯ ಹುಣಸೆಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಈ ಭಾಗದ ಒಂದು ಬಡವರ ಒಂದು ಧ್ವನಿ ಅಂತಲೂ ಹೇಳ್ಬೋದು. ಏಕೆಂದರೆ ಶಶಿಧರ್ ಅಣ್ಣವರು ಅಂದರೆ ಒಂಥರ ಬಡವ್ರ ಪರ ಅನ್ನೋ ಥರ. ಅವರು ಲಾಸ್ಟ್ ಟೈಮ್ ಒಂದು ಸತಿ ಬರ್ತ್ಡೇ ಮಾಡಿದಾಗ ನೋಡಿದೆ ಅವರು ಏನು ಅಂತನ. ಅವರಿಗೆ ಭಾಳನ ಬಡವ್ರ ಬಗ್ಗೆ ಒಳ್ಳೆಯ ಆಸಕ್ತಿ ಇದೆ. ಆಮೇಲೆ ಈ ಏನು ನಮ್ಮ ಶಿರಾದ ಪಶ್ಚಿಮ ಘಟ್ಟಗಳ ಒಂದು ಭಗೀರಥ ಅಂದರೂ ತಪ್ಪಾಗಲಾರ್ದು. ಅವ್ರದ್ದು ಇವತ್ತು 71ನೇ ಹುಟ್ಟುಹಬ್ಬ ಇದೆ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಏಕೆಂದರೆ ಈ ಭಾಗದಾಗೆ ಶಶಿಯಣ್ಣ ಅಂದರೆ ಇಡೀ ನಮ್ಮ ಹೋಬಳಿನಲ್ಲೇ, ಗೌಡಗೆರೆ ಹೋಬಳಿನಲ್ಲೇ ಶಶಿಯಣ್ಣ ಅಂದರೆ ಒಬ್ಬ ಬಡವರ ಆಶಾಕಿರಣ, ಬಡವರ ಬಂಧು. ಹಾಗೆ ಎಲ್ಲ ಥರದ ಯಾವುದೇ ಜಾತಿ ವರ್ಗ ಯಾವುದೇ ಇರಲಿ ಅವರವೆಲ್ಲ ಧ್ವನಿಯಾಗಿ ಇವತ್ತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಈ ಭಾಗದ ಒಬ್ಬ ಉನ್ನತ ಮಟ್ಟದ ಒಬ್ಬ ರಾಜಕಾರಣಿ ಅಂತ ಅಂದರೂ ತಪ್ಪಾಗಲಾರ್ದು. ಏಕೆಂದರೆ ಅವರು ಯಾವತ್ತೂ ಮಾತು ಕಮ್ಮಿ, ಅವ್ರದ್ದು ಕೆಲಸ ಜಾಸ್ತಿ. ಇವತ್ತು ಈ ಭಾಗಕ್ಕೆ ಏನಾದರೂ ನೀರಾವರಿ ಆಗೈತೆ ಅಂದರೆ ಇದು ಕಾರಣ ನಮ್ಮ ಜಯಚಂದ್ರ ಸಾಹೇಬ್ರ ಜೊತೆಗೆ ನಮ್ಮ ಶಶಿಯಣ್ಣನೂ ಕಾರಣ. ಏಕೆಂದರೆ ಅವರ ಒಂದು ಹೋರಾಟದ ಫಲ ಇವತ್ತು ಈ ಭಾಗಕ್ಕೆ ನಮ್ಮ ಏನು ಗೌಡಗೆರೆ ಹೋಬಳಿಗೆ ನೀರಾವರಿ ಸೌಲಭ್ಯ ಇಷ್ಟವಷ್ಟು ಐತೆ ಅಂದರೆ ಅದು ಕಾರಣ ನಮ್ಮ ಶಶಿಧರ್ ಅಣ್ಣವರು. ಏಕೆಂದರೆ ಅವ್ರಿಗೆ ಜಯಚಂದ್ರ ಸಾಹೇಬರಿಗೆ ಒತ್ತಾಯ ಮಾಡಿ ಇವತ್ತು ಒಂದು ನೀರಾವರಿ ಇರ್ಬೋದು, ಈ ಬಡವ್ರ ಬಗ್ಗೆ ಯಾವ್ದಾರ ಬಡವರು ಕಷ್ಟ ಸುಖಗಳಿಗಿರ್ಬೋದು ಸ್ಪಂದಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಇದೆಲ್ಲರೂ ಈ ಜನಗಳನ್ನ ಎಷ್ಟು ಜನ ಸಂಪಾದನೆ ಮಾಡೋರಂದರೆ ನಮಗೆ ನಿಜವಾಗೂ ಹೇಳೋಕ್ಕೆ ಪದಗಳೇ ಸಿಗಲ್ಲ. ಅಂಥ ವ್ಯಕ್ತಿತ್ವದ ನಮ್ಮ ಶಶಿಧರ್ ಅಣ್ಣವ್ರಿಗೆ ಇವತ್ತು ಹುಟ್ಟುಹಬ್ಬ. ಅವರು ಇನ್ನೂ 100 ವರ್ಷ ಅವರು ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ನನ್ನ ಸ್ನೇಹಿತರಾದ ಚಂಗಾವರ ಶಿವ ಅವರೇ ಹಾಗೂ ಲಕ್ಷ್ಮೀರಾಜ್ ಅವರೇ, ನಮ್ಮ 2 ಪಂಚಾಯಿತಿಯ ಹುಣಸೆಹಳ್ಳಿ ಹೊಸ ಪಂಚಾಯಿತಿಯ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ನಮ್ಮ ಗ್ರಾಮದ ಅಧ್ಯಕ್ಷರಾದಂಥ ರೇಖಮ್ಮನವರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಶ್ವನಾಥ್ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ, ಕಳೆದ ವರ್ಷ ಇದೇ ದಿನ ನನ್ನ 70ನೇ ಹುಟ್ಟುಹಬ್ಬವನ್ನು ಇಡೀ ನನ್ನ ಸ್ನೇಹಿತರು ಸೇರಿಕೊಂಡು ನನಗೆ ಇಷ್ಟ ಇಲ್ಲದಿದ್ದರೂ ಕೂಡ ಅವರೇ ಒತ್ತಾಯಪೂರ್ವಕವಾಗಿ ಮಾಡಲೇಬೇಕು ಅಂತಂದು ನನಗೆ 70ನೇ ವರ್ಷದ ಹುಟ್ಟುಹಬ್ಬನ ಆಚರಣೆ ಮಾಡಿದರು. ನನಗೆ ತುಂಬ ಸಂತೋಷ ಆಯಿತು. ಆದಾಗ್ಯೂ ಈಗ 71ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ಸ್ನೇಹಿತರೆಲ್ಲ ಬಂದು ನನಗೆ ಹಾರೈಸಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ನನ್ನ ಎಲ್ಲ ಸ್ನೇಹಿತರು ಬೆಳಗ್ಗೆಯಿಂದಲೂ ಬಂದು ಸುಮಾರು ಜನ ನನಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅವರೆಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಭಾಗ್ಯ ಎಲ್ಲ ಕೊಡಲಿ ಅಂತಂದು ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.